ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ ಗಳಿಗೆ ನೋಡ್ಕೋಬಹುದು. ಇಲ್ಲಿ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದರೆ ಡಿಫೆನ್ಸ್ ನಲ್ಲಿ ನೀವೇನಾದ್ರೂ ಪರ್ಮನೆಂಟ್ ಆಗಿರ್ತಕ್ಕಂತ ಹುದ್ದೆಯನ್ನ ಸರ್ಚ್ ಮಾಡ್ತಾ ಇದ್ರೆ ಅದರ ಜೊತೆಗೆ ಸರ್ ನಾನು ಅಗ್ನಿವೀರ್ ಏಜ್ ಕಂಪ್ಲೀಟ್ ಆಗಿದೆ ಸರ್, SSGD ಯಲ್ಲಿ ಕೂಡ ಏಜ್ ಕಂಪ್ಲೀಟ್ ಆಗಿರ್ತಕ್ಕಂತ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅನ್ಕೋಬಹುದು. ಇದರಲ್ಲಿ ಯಾವುದೇ ತರದಂತ ಫಿಸಿಕಲ್ ದೈಹಿಕ ಟ್ರೈನಿಂಗ್ ಅಂದ್ರೆ ದೈಹಿಕ ತರಬೇತಿ ನಿಮ್ಗೆ ನೋಡ್ಕೋಬಹುದು. ಫಿಸಿಕಲ್ ಕೂಡ ಇರೋದಿಲ್ಲ. ಫಿಸಿಕಲ್ ಟೆಸ್ಟ್ ಅಪ್ ಆಗ್ತಾರೆ, ಹೈಟ್, ವೇಟ್, ಚೆಸ್ಟ್, ರನ್ನಿಂಗ್, ಇದು ಯಾವುದೇ ತರನಂತ ಇದರಲ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ನೋಡ್ಕೋಬಹುದು ಯಾರೆಲ್ಲ ಇದರಲ್ಲಿ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದರಲ್ಲಿ ಟೋಟಲಿ ಬಂದ್ಬಿಟ್ಟು 78 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದರೆ. ಸೊ DSSC ಅಂದ್ರೆ ಏನ ಸರ್ ಅಂತ ಕೇಳ್ತಾ ಇದ್ರಲ್ಲ, ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜ್ ಅಂತ ಕೇಳಿದ ಈ ಡಿಪಾರ್ಟ್ಮೆಂಟ್ ದಲ್ಲಿ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡ್ತಾರೆ. ಇದು ಬಂದ್ಬಿಟ್ಟು ವೆಲ್ಲಿಂಗ್ಟನ್ ದಲ್ಲಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಸೆಂಟರ್ ಇದು. ಓಕೆ, ಇಲ್ಲಿ ನೋಡ್ಕೊಡ್ರಿ, ಇದ್ರ ಬೇರೆ ಬೇರೆ ತರದ ಟೋಟಲಿ 10 ಟೈಪ್ಸ್ ಆಫ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ. ಟೋಟಲಿ ಹುದ್ದೆಗಳ ಸಂಖ್ಯೆ ಎಷ್ಟಂದ್ರೆ 78 ವೇಕೆನ್ಸಿಗಳಿದಾವೆ. ಎಷ್ಟು? 78 ವೇಕೆನ್ಸಿಗಳನ್ನ ಇದರಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿದರೆ. ಸೊ ಯಾವೆಲ್ಲ ಹುದ್ದೆಗಳಿದಾವೆ ಅಂತ ಹೇಳಿ ಒಂದ್ಸರಿ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತೀನಿ. ಮತ್ತೆ ಈ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕ್ಬೋದು, ಇದಕ್ಕೆ ವಯೋಮಿತಿ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಕೊಡ್ತೀನಿ. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಇದೇ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ. ಈ ಸಬ್ಸ್ಕ್ರೈಬ್ ಇಲ್ಲಿ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಬಟನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬೇಡಿ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ವೇಕೆನ್ಸಿ ಯಾವಪ್ಪ ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಅಂದ್ರೆ LDC ಹುದ್ದೆಗಳನ್ನ 9 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ. ಎಷ್ಟು? ಲೋವರ್ ಡಿವಿಷನ್ ಕ್ಲರ್ಕ್ 9 ವೇಕೆನ್ಸಿಗಳಿದಾವು. UR ಕ್ಯಾಟಗರಿ ದವರಿಗೆ 4, OBC ದವರಿಗೆ 2, SC ದವರಿಗೆ 1, ST ದವರಿಗೆ 1 ಮತ್ತು EWS ದವರಿಗೆ 1 ಅಂತ ಹೇಳಿ ಟೋಟಲಿ ಬಂದ್ಬಿಟ್ಟು ನಿಮಗೆ ಸ್ಯಾಲರಿ 19,000 ಹಿಡಿದು 63,000 ಇದು ಸ್ಯಾಲರಿ ಇರ್ತದ. ಏಜ್ ಬಂದ್ಬಿಟ್ಟು 18 ವಯಸ್ಸಿನಿಂದ ಹಿಡಿದು 27 ಏಜ್ ಇರ್ತಕ್ಕಂಥ ಅಭ್ಯರ್ಥಿಗಳು LDC ಗೆ ಅಪ್ಲಿಕೇಶನ್ ಹಾಕಬಹುದು. ನೆಕ್ಸ್ಟ್ ಸಿವಿಲ್ ಮೋಟಾರ್ ಡ್ರೈವರ್ ಆರ್ಡಿನರಿ ಗ್ರೇಡ್ ಅಂತ ಹೇಳಿ 13 ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ. ಇದು ಬಂದ್ಬಿಟ್ಟು ಪೇಮೆಂಟ್ ಲೆವೆಲ್ 2 ಇರ್ತದ. 18 ವಯಸ್ಸಿನಿಂದ ಹಿಡಿದು 27 ಏಜ್ ಇದ್ದವರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಅದರ ಜೊತೆಗೆ OBC ಕ್ಯಾಟಗರಿ ಅವರಿಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ದಲ್ಲಿ 3 ವರ್ಷ ಏಜ್ ಎಲೆಕ್ಷನ್ ಇರ್ತದೆ. SC ST ದವರಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ನೋಡ್ಕೊಡ್ರಿ, 38 ವೇಕೆನ್ಸಿಗಳಿದಾವೆ. ಎಷ್ಟು? ಮಲ್ಟಿ ಟಾಸ್ಕಿಂಗ್ MTS ಅನ್ನ 38 ವೇಕೆನ್ಸಿಗಳಿದಾವೆ. ಅದು ಲೆವೆಲ್ 1 ಸ್ಯಾಲರಿ ಕೂಡ ನಿಮ್ಗೆ ಇರ್ತದ. ನೆಕ್ಸ್ಟ್ ಸ್ಟೆನೋಗ್ರಾಫರ್ ಗ್ರೇಡ್ 2 ಅಂತ ಹೇಳಿ 5 ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ. ಇದು ಕೂಡ ವಯಸ್ಸು 18 ವಯಸ್ಸಿನಿಂದ ಹಿಡಿದು 27 ಏಜ್ ಇದ್ದವರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ನೆಕ್ಸ್ಟ್ ಸೂಪರ್ವೈಸರ್ ನೆಟ್ವರ್ಕಿಂಗ್ ಅಂತ ಹೇಳಿ ಒಂದು ಹುದ್ದೆ ಇದೆ. ಇದಕ್ಕೂ ಕೂಡ 18 to 27 ಏಜ್. ನೆಕ್ಸ್ಟ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳಿ 4 ಹುದ್ದೆಗಳು. ಇದಕ್ಕೂ ಕೂಡ 18 ವಯಸ್ಸಿನಿಂದ ಹಿಡಿದು 27 ಏಜ್ ಇದ್ದವರು ಹಾಕಬಹುದು. ನೆಕ್ಸ್ಟ್ ಹಾರ್ಡ್ವೇರ್ ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳಿ 4 ವೇಕೆನ್ಸಿಗಳು. ಇದಕ್ಕೂ ಕೂಡ ವಯಸ್ಸು 18 ರಿಂದ 27. ನೆಕ್ಸ್ಟ್ ಲೈನ್ ಮ್ಯಾನ್ ಅಂತ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ 2 ವೇಕೆನ್ಸಿಗಳಿದಾವೆ. ಇದಕ್ಕೂ ಕೂಡ 18 ವಯಸ್ಸಿನಿಂದ ಹಿಡಿದು 27 ಏಜ್ ಇದ್ದವರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಬೋರ್ಡ್ ಬಿಲ್ಡರ್ ಅಂತ ಹೇಳಿ ನೋಡ್ಕೋಬಹುದು, 1 ವೇಕೆನ್ಸಿ ಐತಿ. ಇದಕ್ಕೂ ಕೂಡ 18 to 27 ಏಜ್. ಲಾಸ್ಟ್ ಬಂದ್ಬಿಟ್ಟು ಟೆಕ್ನಿಕಲ್ ಅಟೆಂಡೆಂಟ್ ಪ್ರಿಂಟಿಂಗ್ ಮಷಿನ್ ಆಪರೇಟರ್ ಅಂತ ಹೇಳಿ 1 ವೇಕೆನ್ಸಿ ಇದೆ. 18 ವಯಸ್ಸಿನಿಂದ ಹಿಡಿದು 27 ಏಜ್ ಇದ್ದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದು ಬಂದ್ಬಿಟ್ಟು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬೇಕಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ ಅಪ್ ಅಂದ್ರೆ 21 ಡೇಸ್ ಅನ್ನ ಕೊಟ್ಟಿರ್ತಾರೆ. ಸೊ ಇದ್ರದ್ದು ಇನ್ನೂ ಕೂಡ ಏನು ಫಾರ್ಮ್ ಗಳು ಬಂದಿಲ್ಲ. ಸೊ ಇದು ಫಾರ್ಮ್ ಬಂದ್ಬಿಟ್ಟು 23ನೇ ತಾರೀಕಿಗೆ ಬರಬಹುದು ಅಂತ ಅನ್ಕೊಳ್ತಾ ಇದ್ರಿ. ಸೊ ಇದು ಆಫೀಸಿಯಲ್ ಆಗಿ ಶಾರ್ಟ್ ನೋಟಿಸ್ ಅನ್ನ ಬಿಟ್ಟಿದ್ದಾರೆ. ಸೊ ಅಕಸ್ಮಾತ್ ಇದು ಯಾವ ತರ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅನ್ನೋದನ್ನ ಹೋದ್ ಸರಿ ಎಲ್ಲ ಆಫ್ಲೈನ್ ಕೊಟ್ಟಿದ್ರು, ಈ ಸರಿ ಆನ್ಲೈನ್ ಕೊಡ್ಲಿ ಆಫ್ಲೈನ್ ಕೊಡ್ಲಿ ಇದ್ರದ್ದು ಏನೇ ಕೊಟ್ಟರು ಕೂಡ ನನ್ನ ಪ್ರಕಾರ ಆಫ್ಲೈನ್ ಅನ್ನೇ ಕೊಡಬಹುದು. ಆಫ್ಲೈನ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡೋದು 23ನೇ ತಾರೀಕು ಅಥವಾ ನಿಮ್ಗೆ ಯಾವುದೇ ಡೇಟಿಗೆ ಬಂದ್ರು ಕೂಡ ನಾನು ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಯಾವ ತರ ಫಿಲ್ ಅಪ್ ಮಾಡ್ಬೇಕು ಅನ್ನೋದು ಹೇಳಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಬಟ್ ನಿಮ್ಗೆ ಪ್ರತಿಯೊಬ್ಬರಿಗೆ ಕೂಡ ಫಾರ್ಮ್ ಸಿಗೋ ಹಾಗೆ ನಾನು ಸೆಂಡ್ ಮಾಡ್ತೀನಿ. ಬಟ್ ಫಾರ್ಮ್ ಸಿಗೋ ಹಾಗೆ ಸೆಂಡ್ ಮಾಡ್ಬೇಕು ಅನ್ಕೊಂಡಿದ್ರಿ, ಫಾರ್ಮ್ ಅನ್ನ ಯೂಸ್ ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ PDF ಅಂತ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಹಾಕ್ರಿ PDF ಅನ್ನ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಅನ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಸಿಗ್ತದ. ಇಲ್ಲಿಗೆ ಯಾವುದೇ ತರ ಅಂತ ನಿಮ್ಗೆ PDF ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಸೊ ಬೆಸ್ಟ್ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಮಾಡ್ತಾರ. ಇಂಥ ವೇಕೆನ್ಸಿಗಳನ್ನ ಯಾವತ್ತೂ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂತ ಅನ್ಕೋತಾ ಇದೀನಿ. ಸರ್ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗಿಂದ ಸ್ಟಾರ್ಟ್ ಅಂತ ಕೇಳ್ತಿದ್ರಲ್ಲ, ಸೊ ನೋಡ್ಕೋಬಹುದು. ಯಾವಾಗಿಂದ ಸ್ಟಾರ್ಟ್ ಅಪ್ಪ ಅಂತಂದ್ರೆ ನಿಮ್ದು ಅಪ್ಲೈ ಡೇಟ್ ಬಂದ್ಬಿಟ್ಟು ಅಪ್ಲೈ ಡೇಟ್ ಅನ್ನ ನೋಡ್ಕೊಡ್ರಿ. ಎಷ್ಟು? 23ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟು? 23ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 23/5/2026 ಗೆ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 12 ಜೂನ್
2026ಗೆ ನಿಮ್ದು ಲಾಸ್ಟ್ ಎಂಡ್ ಆಗುತ್ತಾ. ಓಕೆ, ಲಾಸ್ಟ್ ಎಂಡ್ ಇಲ್ಲಿ ಮಟ್ಟ ಕೊಟ್ಟಿರ್ತಾರೆ. ಸೊ ಡೇಟ್ ಅನ್ನ ನೋಡ್ಕೊಡ್ರಿ. 23ನೇ ತಾರೀಕಿಗೆ ಫುಲ್ ಆಗಿರ್ತಕ್ಕಂಥ PDF ಫಾರ್ಮ್ ಬರ್ತದ. ಆ ಫಾರ್ಮ್ ಬಂದ ತಕ್ಷಣ ನಿಮ್ಗೆ ಶೇರ್ ಮಾಡ್ತೀನಿ, ನೋಡ್ಕೊಡ್ರಿ. ಇದ್ರ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ ಅಂತ ಕೇಳ್ತಾ ಇದ್ರಿ. ಸೆಲೆಕ್ಷನ್ ಪ್ರೋಸೆಸ್ ಫಸ್ಟ್ ಗೆ ನಿಮ್ದು ರಿಟರ್ನ್ ಎಕ್ಸಾಮ್ ಇರ್ತದ. ರಿಟರ್ನ್ ಎಕ್ಸಾಮ್ ಆದ್ಮೇಲೆ ಸ್ಕಿಲ್ ಟ್ರೇಡ್ ಟೆಸ್ಟ್, ಈಗ ಏನ್ ಟ್ರೇಡ್ ಗಳು ಹೇಳಿದಿನಲ್ಲ, ಸೊ ಆ ಟ್ರೇಡ್ ಬಗ್ಗೆ ಟೆಸ್ಟ್ ಅನ್ನ ತಗೊಳ್ತಾರೆ. ನೆಕ್ಸ್ಟ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಕೂಡ ಇರ್ತದ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಅಲ್ಲಿ ಇದು 2-3 ತಿಂಗಳಲ್ಲಿ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. 4ನೇ ತಿಂಗಳದಾಗ ನೀವು ಟ್ರೈನಿಂಗಿಗೆ ಹೋಗ್ತೀರಾ, ಸೊ ಜಾಯಿನ್ ಆಗ್ತೀರಾ. ಸೊ ಅಷ್ಟು ಬೆಸ್ಟ್ ಆಗಿರ್ತಕ್ಕಂಥ ಜಾಬ್ಗಳು ಇರ್ತಾವ. ಬಟ್ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಂಡಿರೋದಿಲ್ಲ. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ನಾನು ನಿಮ್ಗೆ ಶೇರ್ ಮಾಡ್ತಾನೆ ಇರ್ತೀನಿ. ನೀವೇನಾದ್ರೂ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಗೆ ತಯಾರಿನ ನಡೆಸ್ತಾ ಇದ್ರೆ, ಯಾಕಂದ್ರೆ ಕರ್ನಾಟಕದಲ್ಲೇ ಪ್ರತಿಯೊಂದು ಇನ್ಫಾರ್ಮೇಶನ್ ಅಪ್ಡೇಟ್ ಗಳು ತಿಳ್ಕೊಳ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬಿಡಿ ಸ್ನೇಹಿತರೆ. ಇಲ್ಲಿ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ ಮುಂದೆ ಶೇರ್ ಆಗ್ತದ. ಈ PDF 23ನೇ ತಾರೀಕಿಗೆ ಬರ್ತದ. ಈ ಫಾರ್ಮ್ ಬಂದ ತಕ್ಷಣನೇ ಪ್ರತಿಯೊಬ್ಬರಿಗೆ ಕೂಡ ನನ್ನ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಹೋಗಿ ಜಾಯಿನ್ ಆದ್ರಿಪ್ಪ ಅಂದ್ರೆ ಆ ಟೆಲಿಗ್ರಾಮ್ ದಲ್ಲಿ ಕೂಡ ಶೇರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿರ್ತಿರಲ್ಲ ಅವ್ರಿಗೆ 100% ಫಾರ್ಮ್ ಸಿಗ್ತೈತಿ. ಪ್ರತಿಯೊಬ್ರು ಕೂಡ ಅಪ್ಲೈ ಮಾಡ್ತೀರಿ. ಹೊಳ್ಳಿ ನಿಮಗೆ ಆಫ್ಲೈನ್ ಮುಖಾಂತರ ಅಡ್ಮಿಟ್ ಕಾರ್ಡ್ ಬರ್ತದ. ಅಡ್ಮಿಟ್ ಕಾರ್ಡ್ ಬಂದ್ಮೇಲೆ ಎಕ್ಸಾಮ್ ಬರೀತೀರಿ. ಎಕ್ಸಾಮ್ ಬಂದ್ಮೇಲೆ ಸೆಲೆಕ್ಷನ್ ಆದ್ಮೇಲೆ ಡ್ಯೂಟಿ ಕೂಡ ಮಾಡ್ತೀರಿ ಅಂತ ಹೇಳಿ ನಾನೇ ಗ್ಯಾರಂಟಿ ಕೊಡ್ತಾ ಇದೀನಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬೇಡ್ರಿ. ಪ್ರತಿಯೊಬ್ಬರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.